ನಮಸ್ಕಾರಗಳು ಮೀನರಾಶಿಯ ಬಂಧುಗಳೇ. ನೀವು ದಯಾಳುಗಳು, ಕಲ್ಪನಾ ಲೋಕದಲ್ಲಿ ವಿವರಿಸುವವರು ಮತ್ತು ಆಧ್ಯಾತ್ಮಿಕ ಚಿಂತಕರು. ಆದರೆ ಕಳೆದ ಕೆಲವು ತಿಂಗಳುಗಳಿಂದ ನೀವು ನನ್ನ ಜೀವನ ಒಂದು ನಿಂತ ನಿರಾಳವಾಗಿದೆ, ನಾನು ಎಷ್ಟೇ ಪ್ರಯತ್ನ ಪಟ್ಟರೂ ಯಶಸ್ಸು ಮರೀಚಿಕೆಯಾಗುತ್ತಿದೆ ಎಂಬ ಹತಾಶೆಯಲ್ಲಿದ್ದೀರಾ. ಸಾಲದ ಸುಳಿ ಅಥವಾ ಹಿತಶತ್ರುಗಳ ಕಾಟ ನಿಮ್ಮನ್ನು ನಿದ್ದೆಯಿಲ್ಲದಂತೆ ಮಾಡುತ್ತಿದೆಯೇ? ಮೀನರಾಶಿಯವರೇ, ಇಂದು ಫೆಬ್ರವರಿ 19, 2026 ಗುರುವಾರ. ನಿಮ್ಮ ರಾಶ್ಯಾಧಿಪತಿ ದೇವಗುರು ಬೃಹಸ್ಪತಿಯು ಇಂದು ನಿಮಗೆ ವಿಶೇಷವಾದ ದೈವಿಕ ದೃಷ್ಟಿಯನ್ನು ನೀಡುತ್ತಿದ್ದಾನೆ. ಇದು ಕೇವಲ ಒಂದು ದಿನವಲ್ಲ, ನಿಮ್ಮ ಜೀವನದ ಹೊಸ ಅಧ್ಯಾಯದ ಆರಂಭ. ಇಂದು ಮಧ್ಯಾಹ್ನದ ನಂತರ ನಿಮ್ಮ ಜೀವನದಲ್ಲಿ ಒಂದು ಅಚ್ಚರಿಯ ಸುದ್ದಿ ಕಾದಿದೆ. ಆ ಸುದ್ದಿ ಯಾವುದು? ಇಂದು ನೀವು ಮಾಡಬೇಕಾದ ಆ ಒಂದು ಕೆಲಸ ಯಾವುದು? ಪೂರ್ತಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಂದು ಮೀನರಾಶಿಯವರಿಗೆ ಗ್ರಹಗಳ ಸಂಚಾರ ಅತ್ಯಂತ ಅದ್ಭುತವಾಗಿದೆ. ನಿಮ್ಮ ರಾಶ್ಯಾಧಿಪತಿ ಗುರುವು ನಿಮ್ಮ ಜಾತಕದಲ್ಲಿ ಬಲಿಷ್ಠನಾಗಿದ್ದಾನೆ. ಇದು ನಿಮಗೆ ಗಜಕೇಸರಿ ಯೋಗದಂತಹ ಫಲವನ್ನು ನೀಡಲಿದೆ. ಇಂದು ಮನಕಾರಕ ಚಂದ್ರನು ನಿಮಗೆ ಸಕಾರಾತ್ಮಕ ಆಲೋಚನೆಗಳನ್ನು ನೀಡಲಿದ್ದಾನೆ. ಇದರಿಂದ ಇಷ್ಟು ದಿನ ಇದ್ದ ಗೊಂದಲಗಳು ದೂರವಾಗಿ ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸ್ಪಷ್ಟತೆ ಬರಲಿದೆ. ಮೀನರಾಶಿಯ ನೌಕರರೇ, ಇಂದು ಕಚೇರಿಯಲ್ಲಿ ನಿಮ್ಮ ಪ್ರಭಾವ ಹೆಚ್ಚಲಿದೆ. ನಿಮ್ಮ ಕೆಲಸದ ಶೈಲಿಯನ್ನು ಮೇಲಧಿಕಾರಿಗಳು ಮೆಚ್ಚಲಿದ್ದಾರೆ. ನೀವು ಬಹಳ ದಿನಗಳಿಂದ ನಿರೀಕ್ಷಿಸುತ್ತಿದ್ದ ವರ್ಗಾವಣೆ ಅಥವಾ ಬಡ್ತಿ ಬಗ್ಗೆ ಶುಭ ಸುದ್ದಿ ಕೇಳುವಿರಿ. ಸಹೋದ್ಯೋಗಿಗಳು ನಿಮ್ಮ ಕಾಲೆಳೆಯಲು ಪ್ರಯತ್ನಿಸಬಹುದು, ಆದರೆ ನಿಮ್ಮ ಮೌನವೇ ಅವರಿಗೆ ದೊಡ್ಡ ಉತ್ತರವಾಗಲಿದೆ. ವ್ಯಾಪಾರ ಮತ್ತು ಉದ್ಯಮ, ಹೊಸ ವ್ಯವಹಾರ ಆರಂಭಿಸಲು ಅಥವಾ ಹೂಡಿಕೆ ಮಾಡಲು ಇಂದು ಅತ್ಯಂತ ಪ್ರಶಸ್ತವಾದ ದಿನ. ವಿಶೇಷವಾಗಿ ಹೈನುಗಾರಿಕೆ, ಬಟ್ಟೆ ವ್ಯಾಪಾರ ಅಥವಾ ಶಿಕ್ಷಣ ಕ್ಷೇತ್ರಕ್ಕೆ ಸಂಬಂಧಿಸಿದ ಉದ್ಯಮಿಗಳಿಗೆ ಇಂದು ಬಂಪರ್ ಲಾಭ ಕಾದಿದೆ. ಹಳೆಯ ಹೂಡಿಕೆಗಳಿಂದ ಇಂದು ನಿಮಗೆ ಲಾಭಾಂಶ ಸಿಗಲಿದೆ. ಆರ್ಥಿಕವಾಗಿ ಮೀನರಾಶಿಯವರಿಗೆ ಇಂದು ಸುವರ್ಣ ದಿನ. ಲಾಟರಿ, ಷೇರು ಮಾರುಕಟ್ಟೆ ಅಥವಾ ಪಿತ್ರಾರ್ಜಿತ ಆಸ್ತಿಯ ಮೂಲಕ ನಿಮಗೆ ಅನಿರೀಕ್ಷಿತ ಹಣ ಸಿಗುವ ಯೋಗವಿದೆ. ಇಷ್ಟು ದಿನ ನಿಮ್ಮನ್ನು ಕಾಡುತ್ತಿದ್ದ ಸಾಲದ ಸುಳಿಯಿಂದ ಹೊರಬರಲು ಇಂದು ಹೊಸ ದಾರಿಗಳು ಕಾಣಲಿವೆ. ಇಂದು ನೀವು ಯಾರೋ ಒಬ್ಬರಿಗೆ ಸಹಾಯ ಮಾಡಲಿದ್ದೀರಾ, ಅದು ನಿಮಗೆ ಭವಿಷ್ಯದ ದೊಡ್ಡ ಪ್ರತಿಫಲ ತಂದುಕೊಡಲಿದೆ. ಕುಟುಂಬದಲ್ಲಿ ಇಂದು ಹಬ್ಬದ ವಾತಾವರಣವಿರಲಿದೆ. ಸಂಗಾತಿಯೊಂದಿಗೆ ಇದ್ದ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇಂದು ಮಾತುಕತೆಯ ಮೂಲಕ ಬಗೆಹರಿಯಲಿವೆ. ಸಂಗಾತಿಯ ಹೆಸರಿನಲ್ಲಿ ಇಂದು ಯಾವುದಾದರೂ ಆಸ್ತಿ ಅಥವಾ ಒಡೆ ಖರೀದಿಸುವುದು ಸಾಧ್ಯತೆ ಕೂಡ ಇದೆ. ಪ್ರೇಮಿಗಳಿಗೆ ಇಂದು ರೋಮಾಂಚಕ ದಿನ. ನಿಮ್ಮ ಪ್ರೀತಿಯಲ್ಲಿ ಮುಂದಿನ ಹಂತಕ್ಕೆ, ಅಂದರೆ ಮದುವೆಯ ಮಾತುಕತೆಗೆ ಕೊಂಡೊಯ್ಯಲು ಇದು ಸರಿಯಾದ ಸಮಯ. ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಫಲವಿದೆ. ಅತಿಯಾದ ಆಲೋಚನೆಯಿಂದ ತಲೆನೋವು ಅಥವಾ ಕಣ್ಣಿನ ಸಮಸ್ಯೆ ಕಾಣಿಸಿಕೊಳ್ಳಬಹುದು. ಮಧ್ಯಾಹ್ನದ ನಂತರ ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆ ಇರಲಿ. ಇಂದು ಆದಷ್ಟು ಕೆಂಪು ಬಣ್ಣದ ಆಹಾರ ಪದಾರ್ಥಗಳನ್ನು ಸೇವಿಸಿ. ಇಂದಿನ ಅದೃಷ್ಟದ ಅಂಶಗಳು: ಶುಭ ಸಂಖ್ಯೆ 3, 7, 9 ಆಗಿರುತ್ತದೆ. ಶುಭ ಬಣ್ಣ ಹಳದಿ ಮತ್ತು ಕೆಂಪು ಮತ್ತು ಬಿಳಿ ಆಗಿರುತ್ತದೆ. ಶುಭ ಸಮಯ: ಯಾವುದೇ ಶುಭ ಕಾರ್ಯ ಮಾಡಲು ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12:45ವರೆಗೆ ಶುಭ ಸಮಯವಿರುತ್ತದೆ. ಮೀನರಾಶಿಯವರೇ, ಇಂದಿನ ಶುಭ ಫಲವನ್ನು ಇಮ್ಮಡಿಗೊಳಿಸಲು ಈ ಕೆಲಸ ನೀವು ಖಂಡಿತವಾಗಿ ಮಾಡಲೇಬೇಕು. ಇಂದು ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಕೇಳಿ. ದಕ್ಷಿಣಾಭಿಮುಖವಾಗಿ ದೀಪ ಹಚ್ಚಿ ಹಸಿದ ಹಸುವಿಗೆ ಹಸಿರು ಹುಲ್ಲು ಅಥವಾ ಬಾಳೆಹಣ್ಣನ್ನು ನೀಡಿ. ಈ ಪರಿಹಾರ ಮಾಡುವುದರಿಂದ ನಿಮ್ಮ ಜೀವನದಲ್ಲಿರುವ ದಾರಿದ್ರ್ಯ ದೂರವಾಗಿ ಮಹಾಲಕ್ಷ್ಮಿಯ ಕೃಪೆ ಲಭಿಸಲಿದೆ. ಮೀನರಾಶಿಯವರೇ, ನಂಬಿಕೆ ಇರಲಿ, ಇಂದಿನ ದಿನ ನಿಮ್ಮ ಬದುಕಿನ ತಿರುವು. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ. ನಿಮ್ಮ ಎಲ್ಲ ಮೀನರಾಶಿಯ ಸ್ನೇಹಿತರು ಹಾಗೂ ಕುಟುಂಬದವರಿಗೆ ತಪ್ಪದೆ ವಿಡಿಯೋವನ್ನು ಶೇರ್ ಮಾಡಿ. ದಿನನಿತ್ಯದ ನಿಖರ ಭವಿಷ್ಯಕ್ಕಾಗಿ ನಮ್ಮ DTV ಕರುನಾಡು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಒತ್ತಿ. ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಅಥವಾ ಜೈ ಗುರುದೇವ ಎಂದು ಬರೆಯಿರಿ. ಇದು ನಿಮ್ಮ ದಿನ ಸುಖಮಯವಾಗಿರಲಿ. ಧನ್ಯವಾದಗಳು.